ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಇವತ್ತು ಒಂದು ವಿಷಯನ ಶೇರ್ ಮಾಡ್ಕೊತಿದ್ದೀನಿ. ಇವಾಗಿನ ಕಾಲದಲ್ಲಿ ಸಂಬಂಧಗಳಿಗೆ ಬೆಲೆ ಇದೆಯಾ ಇಲ್ವಾ ಅಂತ. ನನಗನ್ಸೋ ಪ್ರಕಾರ ಇವಾಗಿನ ಸಂಬಂಧಗಳಿಗೆ ಬೆಲೆನೇ ಇಲ್ಲ ಫ್ರೆಂಡ್ಸ್. ಯಾರಿಗೂ ಆಗಲ್ಲ. ತಾಯಿ ತಂದೆಗಾಗಲ್ಲ, ತಂದೆ ತಾಯಿಗಾಗಲ್ಲ, ಹಾಗೆ ಮಕ್ಕಳು ಅಪ್ಪ ಅಮ್ಮಗಾಗಲ್ಲ, ಅಪ್ಪ ಅಮ್ಮ ಮಕ್ಕಳಿಗಾಗಲ್ಲ. ಹಾಗೆ ನಮ್ಮ ಅಪ್ಪ ಹೇಳ್ತಿದ್ರು ಅವಾಗೆಲ್ಲ ಕೂಡು ಕುಟುಂಬಗಳಲ್ಲಿ ನಾವು ಎಷ್ಟೊಂದು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಕೊಡ್ತಿದ್ವಿ ಅಂತ. ಇವಾಗ ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಇದೇ ನಿಮ್ಮ ಫ್ಯಾಮಿಲಿ ಆಗಿರೋದಂತ ಅಂದ್ಕೊಬಿಡಿ, ಜನರಲ್ಲಾಗಿ ಹೇಳಿರೋದು. ಇವಾಗಿನ ಸಂಬಂಧಗಳೇನೆಂದರೆ ಸೀರಿಯಲ್ಗೆ ಮಾತ್ರ ಸೀಮಿತವಾಗಿದೆ. ರಿಯಲ್ ಲೈಫಲ್ಲಿ ಯಾರು ಬೆರ್ತ್ಕೊಳ್ಳೋದು ಆಗೋದು ಮಾಡಲ್ಲ. ಈಗ ಅವ್ರವ್ರ ಲೈಫನ್ನ ಅವ್ರು ನೋಡ್ಕೋತಾರೆ. ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ. ಅವಳಿಗೆ ಎಷ್ಟು ಕೊಬ್ಬು ಗೊತ್ತಾ ಫ್ರೆಂಡ್ಸ್. ನಾನು ಬೆಳಗ್ಗೆ ಎದ್ದು ತಿಂಡಿ ಮಾಡಿದ್ರೆ ನನ್ನ ಮಗಳಿಗೆ ಲಂಚ್ ಬಾಕ್ಸ್ ತಗೊಂಡೇ ಹೋಗಿಲ್ಲ, ಹಂಗೆ ಇಟ್ಟೋಗಿದ್ದಾಳೆ. ಸ್ವಲ್ಪ ಪುಳಿಯೋಗರೆ ಖಾರ ಆಗಿತ್ತು ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟಿದ್ದಾಳೆ. ಇವಾಗ ನಾನು ಅದನ್ನೇ ತಿನ್ನಬೇಕು. ಇನ್ನೇನು ಮಾಡೋದು, ವೇಸ್ಟ್ ಮಾಡೋಂಗಿಲ್ವಲ್ಲ. ಸೊ ಬನ್ನಿ, ಇವತ್ತು ಏನೆಲ್ಲಾಗುತ್ತೆ ಅಂತ ನೀವು ಶೇರ್ ಮಾಡ್ಕೊತೀನಿ. ಹಾಗೆ ಸ್ವಲ್ಪ ಟೌನಿಗೆ ಕೂಡ ಹೋಗಬೇಕು. ನೋಡಿ, ಇನ್ನೂ ಪೂಜೆ ಮಾಡಿಲ್ಲ, ಪೂಜೆ ಮಾಡಬೇಕು. ಎಷ್ಟೊಂದು ಕೆಲಸ ಇದ್ದಾವೆ. ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹೊಸದಾಗಿ ಎಲ್ಲ ನೋಡ್ತಿದ್ರೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ, ಇವಾಗ ಮತ್ತೆ ಸಂಜೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ರೋಡಲ್ಲಿ ಒಂದು ಹುಡುಗಿ ಹೋಗ್ತಿತ್ತು ಗೈಸ್, ಅದಕ್ಕೆ ಫೋನ್ ಇಟ್ಕೊಂಡ ತಕ್ಷಣ ನಮ್ಮನ್ನೇ ನೋಡ್ತವೆ. ಸೊ ಅದಕ್ಕೆ ಮಾತಾಡಲಿಲ್ಲ. ಇವಾಗ ಮಧ್ಯಾಹ್ನ ನೆಂಟರು ಬಂದಿದ್ರು. ಸೊ ಅದಕ್ಕೆ ಅವ್ರಿಗೆ ಅಡುಗೆ ಎಲ್ಲ ಮಾಡಿಕೊಟ್ಟು ಊಟ ಎಲ್ಲ ಹಾಕ್ಕೊಟ್ಟು ಇವಾಗ ಮತ್ತೆ ಪಾತ್ರೆ ಎಲ್ಲ ತೊಳೆದಿಟ್ಟು ಸೆಕೆಂಡ್ ಬ್ಯಾಚು. ಇವಾಗ 4 ಗಂಟೆ ಆಯಿತಾ, ಸ್ನಾನ ಮಾಡ್ಕೊಂಡು 5 ಗಂಟೆ ಆಗಿದೆ. ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ದೇವಸ್ಥಾನ ಬೆಳಗಬೇಕು. ಏನೇ ಕಳ್ಸಲ್ಲಿ ಎತ್ತಿಟ್ಟಿದೆ, ಬೆಳಗಕ್ಕೆ ಆಗಲಿಲ್ಲ. ಬೆಳಗಿಂದ ಬರೀ ಫ್ರೀನೇ ಇಲ್ಲ. ಸೊ ಇವಾಗ ಬನ್ನಿ, ದೇವಸ್ಥಾನ ನಾನು ಯಾವ ರೀತಿ ಬೆಳಗ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಹುಣಸೆ ಹಣ್ಣು ಸೊಬ್ಬಿನ ಹಾಕ್ಬಿಟ್ಟು ಇವಾಗ ಕಾಯಿ ಜೊಂಗ್ ಬರುತ್ತಲ್ಲ, ಕಾಯಿ ಜೊಂಗಲ್ಲಿ ಬೆಳಗ್ತೀನಿ. ತುಂಬ ಕ್ಲೀನ್ ಆಯ್ತವೆ. ಹಾಗೆ ಬೋರ್ ನೀರಲ್ಲಿ ತೊಳೆದ್ರೆ ಸ್ವಲ್ಪ ಕರೆ ಕಟ್ತವೆ. ಏನಂದರೆ ಒಳೆ ನೀರು, ಸಿಹಿ ನೀರು ಬರುತ್ತಲ್ಲ, ಒಳೆ ನೀರು ಅಂತೀವಿ ನಮ್ಮ ಕಡೆ, ಸಿಹಿ ನೀರು ಬರ್ತಾವಲ್ಲ, ಅದ್ರಲ್ಲಿ ತೊಳೆದ್ರೆ ಕರೆ ಕಟ್ಟಲ್ಲ. ಈಗ ನೋಡಿ, ಈಗ ಹುಣಸೆ ಹಣ್ಣು ಹಾಕ್ಬಿಟ್ಟು ಪರ ಹಾಗೆ ಜೊತೆ ಕಂಚಿನ ಬೆಳ್ಳೆವಿನ ಸೊಬ್ಬಿಂದ ತೊಳಿತೀನಿ. ಪಾತ್ರೆ ಎಲ್ಲ ದೇವ್ರ ಪಾತ್ರೆ ತೊಳೆದ್ಬಿಟ್ಟು ಸಿಗ್ತೀನಿ ಗಾಯ್ಸ್.
ಇದಂತೂ ಫುಲ್ಲು ಬ್ಲಾಕ್ ಆಗಿಬಿಟ್ಟಿದೆ ಫ್ರೆಂಡ್ಸ್, ಕೈ ಕುಯ್ಕೋತದೆ. ಎಲ್ಲ ಸ್ವಲ್ಪ ವಾಶ್ ಮಾಡಿಸ್ಬೇಕು ಹಬ್ಬದೊತ್ತಿಗೆ. ತುಂಬಾ ಕಪ್ಪಿಬಿಟ್ಟೆ, ಬೆಳ್ಳಿ ಕಪ್ಪು ನಮ್ಮ ಮಾರ್ಕೆಟ್ ರೋಡಲ್ಲಿ. ಏನಾರ ತಗೋಬೇಕು ಅಂದರೆ ಹಾಸ್ಪಕ್ಕೆ ಹೋಗ್ಬೇಕು, ಇಲ್ಲಿ ತಗೊಂಡ್ರೆ ಅದು ಹಿಂಗೆ ಆಗೋದು. ಚೆನ್ನಾಗಿರೋ ಬೆಳ್ಳಿ ಕೊಡಲ್ಲ ಇಲ್ಲಿ. ಇದು ಪುಟ್ಟ ಗಣಪತಿ ಇರೋ ಮೇಲೆ ಕೊಟ್ಟಿದ್ದೆ. ನೋಡಿ ಇವಾಗ ತಗೊಂಡಿದ್ದು ಒಂದು 15 ದಿನ ಆಯ್ತೇನೋ. ನಾನು ಇನ್ನೂ ವೀಡಿಯೋ ಸ್ಟಾರ್ಟ್ ಮಾಡಿರಲಿಲ್ಲ, ಸಣ್ಣದೆಲ್ಲ ಇದೆ. ಪೂಜೆ ಸಾಮಾನು ಎಲ್ಲ ತೊಳ್ಕೊಂಡು ಇವಾಗ ದೇವ್ರ ಮನೆ ಕ್ಲೀನ್ ಮಾಡಿ ಫೋಟೋ ಎಲ್ಲ ಒರೆಸಿ, ಹಾಗೆ ಅದಕ್ಕೆಲ್ಲ ಕುಂಕುಮ ಅರಶಿನ ಎಲ್ಲ ಇಟ್ಟು ಎಲ್ಲ ಹೂವೆಲ್ಲ ಇಟ್ಟು ಪೂಜೆ ಮಾಡೋ ಅಷ್ಟರಲ್ಲಿ 1-1.5 ಗಂಟೆ ಹಿಡಿಯುತ್ತೆ. ಸೊ ಪೂಜೆ ಕೂಡ ಮುಗೀತು. ಇವಾಗ ನೋಡಿ ನಮ್ಮ ಮನೆ ಫ್ರೆಂಡ್ ಯಾರೋ ಅಡಿಕೆ ಕೊಟ್ಟು ಕಳಿಸಿದ್ರು, ಅದನ್ನು ಇವಾಗ ಪೂಜೆ ತೊಗೊಂಡಿದ್ನಲ್ವ ಅದನ್ನು ಕೂಡ ಇವಾಗ ಎತ್ತಿಟ್ಬಿಟ್ಟು ಸ್ವಲ್ಪ ಗೋಲ್ಕು ದುಡ್ಡು ರಾತ್ರಿ ಎಲ್ಲನೂ ಕವರಿಗೆ ಕಟ್ಟಿಟ್ಟಿದ್ದಾರೆ. ಬೆಳ್ಳಿದು ಏನಾದ್ರು ತೊಗೊಡ್ತೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ. ಒಂದೇ ಸಲ ತರಕಾರಿ ತರಲ್ಲ ಫ್ರೆಂಡ್ಸ್, ಏನು ಒಂದೊಂದು ಸಲ ಒಂದೊಂದು ತರ್ತಾರೆ. ಏನು ಹೇಳ್ತೀನಿ ಅದು ತೊಗೊಬರ್ತಾರೆ. ಜೋಕಾಲಿ ಮೇಲೆ ಕೂತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ. ಕೆಲಸ ಎಲ್ಲ ಮುಗೀತು, ಇವಾಗ ಅಡುಗೆಗೆ ರೆಡಿ ಮಾಡಬೇಕು. ಏಯ್ ಟಾಮಿ, ನಮ್ಮ ಮನೆ ಹತ್ರ ಒಂದು ನಾಯಿ ಬರುತ್ತೆ ಗೈಸ್, ಅದಕ್ಕೆ ನಮ್ಮ ಮನೇಲಿ ಅನ್ನ ಹಾಕ್ಬಿಟ್ಟು ಪಾಠ ಮಾಡ್ಕೊಂಡಿದ್ದಾರೆ, ಬರುತ್ತೆ. ಮಗಳು ಬಂದಮೇಲೆ ಸ್ವಲ್ಪ ಹೊತ್ತು ಇಬ್ಬರು ಕೂತ್ಕೊಂಡು ಟಿ ವಿ ನೋಡಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಮುಂದೆ ಅವರು ದೊಡ್ಡವರಾದಮೇಲೆ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅವ್ರಿಗೆ ಟೈಮೇ ಇರಲ್ಲ ಅಲ್ವಾ ಫ್ರೆಂಡ್ಸ್. ಅದಕ್ಕೋಸ್ಕರ ಇದ್ದಾಗಲೇ ಯೂಸ್ ಮಾಡ್ಕೊಬಿಡ್ಬೇಕು. ಆಮೇಲೆ ಏನಾಯಿತು ಅಂದರೆ ನಮ್ಮ ಮನೆಯವರು ಮಸಾಲೆ ಪುರಿ ತೊಗೊಬಂದರು. ಯಾವಾಗ ಎಲ್ಲರೂ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ತಿಂದ್ವಿ 3 ಜನವೇ. ಇವಾಗ ಟೀ ಇಡೋದು ಅಂತ ಅಂದರು, ಟೀ ಇಡೋಕ್ಕೆ ಬಂದಿದ್ದೀನಿ. ಟೀ ಮಾಡ್ಕೊಂಡು ತಿಂದ್ಬಿಟ್ಟು ಇವಾಗ ಸಾಂಬಾರಿಗೆ ಕೂಡ ರೆಡಿ ಮಾಡ್ಕೋಬೇಕು. ಸಾಂಬಾರು ಮಾಡಿಬಿಟ್ಟು ಊಟ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ ಮಲ್ಕೋಬೇಕು. ಸೊ ಎಲ್ಲರೂ ಹೇಳ್ತಾರೆ, ಮನೇಲಿದ್ದು ಏನು ಮಾಡ್ತೀಯಾ ಅಂತ. ಮನೇಲಿದ್ದು ನೋಡಿ ಗೈಸ್, ಮನೇಲಿದ್ದು ಕೆಲಸ ಮಾಡೋ ಹೆಣ್ಮಕ್ಳಿಗೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಡ್ಯೂಟಿಗೆ ಹೋಗೋರಿಗೆ ಮನೇಲಿ ಸ್ವಲ್ಪ ಹೆಲ್ಪರ್ ಇರ್ತಾರೆ, ಯಾರಾದರೂ ಅಮ್ಮನೋ ಅತ್ತೆನೋ ಯಾರಾದ್ರೂ. ಬಟ್ ಲೇಡೀಸ್ಗಳಿಗೆ ಮನೇಲಿ ಇರೋರಿಗೆ ಯಾರೂ ಇರಲ್ಲ, ಅವರೇ ಮಾಡ್ಕೋಬೇಕು. ಎಷ್ಟು ರಿಸ್ಕ್ ಇರುತ್ತಲ್ವ. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಬಾಯ್, ಲವ್ ಯು ಆಲ್.